Hi, hello, namaskara. ನಾನು ನಿಮ್ಮ ಮಂಜುಳಾ ಗಂಗಪ್ಪ. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಗಂಗಪ್ಪ ಯೂಟ್ಯೂಬ್ ಚಾನೆಲ್. So within topic ಏನಪ್ಪಾ ಅಂತಂದ್ರೆ what's in my bag. So usually ನನ್ನ personal meetings ಅಂತೂ ನಾನು ಹೋಗೋದೇ ಇಲ್ಲ ಚಾನ್ಸೇ ಇಲ್ಲ ನೋ ವೇ. ಅಂಡ್ ಆ ಥರ ನಾನು ಎಕ್ಸ್ಪೆನ್ಸಿವ್ ಬ್ಯಾಗ್ ಇಟ್ಕೊಂಡಲ್ವಲ್ಲ. ಅಂಡ್ ಮೆಜಾರಿಟಿ ನಾನು ಟ್ರಾವೆಲಿಂಗ್ ಮಾಡೋದು ಅಂತ ಅಂದ್ರೆ ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಅಲ್ಲೇ ಅದ್ರಲ್ಲಿ ಒಂದು ದಂಡಿ ಬುಕ್ಗಳಿರುತ್ತೆ, ಒಂದು ಲ್ಯಾಪ್ಟಾಪ್ ಇರುತ್ತೆ ಅಂಡ್ ಮಾರ್ಕರ್ಗಳು ಅದು ಇದು ಎಲ್ಲ ಇರುತ್ತೆ. ಬಟ್ ನಾನೇನಾದ್ರು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋದ್ರೆ ಏನೇನೆಲ್ಲ ತಗೊಂಡ್ ಹೋಗ್ತೀನಿ ಅಂಡ್ ನನ್ನ ಮೇಕಪ್ ಆಕ್ಸೆಸರೀಸ್ ಎಲ್ಲ ಯಾವ ತರ ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತೀನಿ ಅದೆಲ್ಲ ಹೇಳ್ತೀನಿ. ಸ್ವಲ್ಪ ಮೆಸ್ಸಿ ಫೀಲ್ ಇರುತ್ತೆ, ಇನ್ನ ಕೆಲವೊಂದು ಆರ್ಗನೈಸ್ಡ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ರಾ ಲುಕ್ ಅಂತಂದ್ರೆ ನಾನು ಆಕ್ಚುಲಿ ಹೇಗಿರ್ತೀನಿ ಅಂತ ತೋರಿಸ್ಬೇಕು ಅಂತಾನೆ ಹಾಗೆ ತಗೊಂಡ್ಬಂದಿದ್ದೀನಿ, ಏನು ಆಲ್ಟರ್ ಮಾಡಿಲ್ಲ ಗುರು. ಸೊ ಇವಾಗ ನೋಡೋಣ. ಸೊ ಇದು ನನ್ನ ಬ್ಯಾಗ್. ಇದು ಆಕ್ಚುಲಿ ತುಂಬಾ ವರ್ಷಗಳ ಹಿಂದೆ ತಗೊಂಡಿದ್ದಂತ ಬ್ಯಾಗು. ನಾನು ಕ್ಯಾರಿ ಮಾಡೋದೇ ಈ ತರ ಬ್ಯಾಗ್ಗಳು, ಅಂದ್ರೆ ಚಿಕ್ಕದಾಗಿರುವಂತ ಬ್ಯಾಗ್ಗಳು. ನನ್ನ ಮಗಳಿದ್ರೆ ಇಷ್ಟು ದೊಡ್ಡ ಬ್ಯಾಗ್ ಬೇಕಾಗುತ್ತೆ, ಬಟ್ ನಾನು ಒಬ್ಳೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಇಷ್ಟು ಬ್ಯಾಗ್ ನನಗ್ ಸಾಕು. ಇದ್ರಲ್ಲೇ ನನ್ನ ಪ್ರಪಂಚ ಎಲ್ಲ ಇರುತ್ತೆ. ನಾನು ಕಳ್ದೋದ್ರು ಇದ್ರಲ್ಲೇನೆ ಬದುಕೋಬಹುದು ಅಟ್ಲೀಸ್ಟ್ ಒಂದಿನ, ಅಷ್ಟಿರುತ್ತೆ. ಏನೇನೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ಬೇಕಾ? ಬೇಡ, ನಾವೆಲ್ಲ ಇಂಟೆಲಿಜೆಂಟ್ ಪರ್ಸನ್ಸ್. ಚಿಂಕ್ ಅಂತ ಹಿಂಗ್ ಓಪನ್ ಮಾಡಿದ್ರೆ ನೋಡಿ ಬ್ಯಾಗ್ ಹಿಂಗ್ ಓಪನ್ ಆಗುತ್ತೆ. ಒಂದೇ ಒಂದ್ ಜಿಪ್ಪು. ಸೊ ಜಿಪ್ಪಲ್ಲಿ ನೋಡಿ ಇಷ್ಟೆಲ್ಲ ವಿಷಯಗಳಿದೆ, ಪ್ರಪಂಚನೇ ಇದೆ. ಸೊ ಈ ಪ್ರಪಂಚದಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ನಿಮಗ್ ಸಿಗೋದು ನನ್ನ ಬ್ಯಾಗಲ್ಲಿ ಬುಕ್ಸ್ ಬಿಟ್ರೆ, ಪೆನ್ ಬಿಟ್ರೆ ಬೇರೆ ಎಂತ ದೇವ್ರು ಸಿಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ದಿಸ್ ಇಸ್ ಮೈ ಪರ್ಸನಲ್ ಬುಕ್. ಇದ್ರಲ್ಲಿ ನಾನು ಆಕ್ಚುಲಿ ಏನ್ ಮಾಡ್ತೀನಿ ಅಂತ ಅಂದ್ರೆ ನನ್ನ ನಾವೆಲ್ಸ್ ಓದ್ಬೇಕಾದ್ರೆ ಏನಾದ್ರು ಇಂಪಾರ್ಟೆಂಟ್ ಥಾಟ್ಸ್ ಎಲ್ಲ ಇರುತ್ತೆ ಗೊತ್ತಾ, ಇಂಪಾರ್ಟೆಂಟ್ ಕೋಟ್ಸ್ ಇರುತ್ತೆ ಗೊತ್ತಾ, ಅದನ್ನೆಲ್ಲ ಬರ್ದಿಟ್ಕೋತೀನಿ. ಯಾವಾಗಾದ್ರೂ ನನಗೆ ಬೇಜಾರಾಯ್ತು ಅಂತ ಅಂದಾಗ, ನನಗೆ ಲೋ ಫೀಲ್ ಆದಾಗ ಇದನ್ನೆಲ್ಲ ಓದಿದ್ರೆ ಏನೋ ಒಂದ್ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಬುಕ್ಗಳು ಥಾಟ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ಈ ತರ ಬುಕ್ ಬೇಕು ಅಂತ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಪರ್ಸನಲಿ. ಐ ಕ್ಯಾನ್ ಶೇರ್ ದಿಸ್. ಬುಕ್ ಕೊಡಲ್ಲ, ಫೋಟೋ ತೆಗೆದು ಕಳಿಸ್ತೀನಿ. ಅಂಡ್ ಚಿಕ್ಕ ಬ್ಯಾಗ್ ಆಗಿರೋದ್ರಿಂದ ದೊಡ್ಡ ದೊಡ್ಡ ಪರ್ಫ್ಯೂಮ್ಗಳು ಇಟ್ಕೊಳಕ್ಕಾಗಲ್ಲ. ನನಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋ ಪರ್ಫ್ಯೂಮ್ಗಳು ಅಂಡ್ ಯಾವಾಗ್ಲೂ ನಾನು ಸ್ವೆಟ್ ಆಗೋ ಕಾರಣಕ್ಕೆ ನನ್ಗೆ ಪರ್ಫ್ಯೂಮ್ ಬೇಕೇ ಬೇಕು. ಅದಕ್ಕೆ ಪಾಕೆಟ್ ಪರ್ಫ್ಯೂಮ್ ಪಾರ್ಕ್ ಅವೆನ್ಯೂದು ಯಾರೋ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅಂತಾನೆ ಚಿಕ್ಕದು ಪಾಕೆಟ್ ಪರ್ಫ್ಯೂಮ್ ಇಟ್ಕೊಂಡಿದ್ದೀನಿ. ಅಂಡ್ ಇದನ್ ಬಿಟ್ರೆ ಇನ್ನೊಂದು ಸಿಗುತ್ತೆ ನಿಮ್ಗೆ, ಅದು ಬುಕ್ ಸದ್ಯಕ್ಕೆ ಓದ್ತಾ ಇರೋಂಥ ಬುಕ್ ಇದು, ಟ್ಯೂಸ್ಡೇ ವಿತ್ ಮಾರಿ ಅಂತ ಅಂದ್ಬಿಟ್ಟು. ಸೊ ಇದನ್ನ ಓದ್ತಾ ಇದ್ದೀನಿ. ಹಾಫ್ ಆಫ್ ದ ಬುಕ್ ಆಗಲೇ ಮುಗ್ದೋಗ್ಬಿಡಿದೆ, ಇನ್ನೊಂದು ಹಾಫ್ ಇದೆ. ಸೊ ಯೂಶಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಮ್ಯೂಸಿಕ್ ಎಲ್ಲ ಕೇಳಲ್ಲ. ನಾನು ಓಡಿಸ್ಬೇಕಾದ್ರೆ ಸಾಂಗ್ ಕೇಳ್ತೀನಿ, ಬಟ್ ಬೇರೆಯವ್ರು ಓಡಿಸ್ಬೇಕಾದ್ರೆ ಬುಕ್ ಓದ್ತೀನಿ. ದಿಸ್ ಇಸ್ ಒನ್ ಬುಕ್. ದಿಸ್ ಇಸ್ ಮೈ ವಾಲೆಟ್. ಆಕ್ಚುಲಿ ಇದು ಬಂದು ಗೋವಾದಲ್ಲಿ ತಗೊಂಡಿದ್ದು. ಸೊ ಇದು ಲೆದರ್ ಇರುವಂತದ್ದು. ಈವನ್ ದೋ ನಾನು ಅನಿಮಲ್ ಲವರ್ ಆದ್ರೂ ಕೂಡ ಯಾಕೆ ತಗೊಂಡೆ ಅಂತಂದ್ರೆ ಇಷ್ಟ ಆಯ್ತು, ಸ್ವಲ್ಪ ಏನ್ಷಿಯಂಟ್ ಲುಕ್ ಇರ್ಲಿ ಅಂತ ಇದನ್ನ ತಗೊಂಡಿದ್ದು. ಇದು ಅಷ್ಟೇ, ಇದು ಲೆದರ್ ಪರ್ಸ್. ಇದು ಆಲ್ಮೋಸ್ಟ್ ಲೈಕ್ 8 years ಇಂದ ಯೂಸ್ ಮಾಡ್ತಿದ್ದೀನಿ. ಸೊ ಒಂದು ದಂಡಿ ಕಾರ್ಡ್ಗಳಿದೆ, ಕ್ಯಾಶ್ ಅಂತೂ ದೇವರಣಿಗೂ ಇಟ್ಟಿಲ್ಲ. ನನ್ನ ಐಡೆಂಟಿ ಕಾರ್ಡ್ಸ್ ಗಳೆಲ್ಲ ಏನೇನಿದೆ ಅದೆಲ್ಲ ಇದ್ರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಪೆನ್. ಸೊ ಬರಿಬೇಕು ಅಂತಂದ್ರೆ ಪೆನ್ ಬೇಕಲ್ಲ, ಅದಕ್ಕೆ ಒಂದು ಪೆನ್ ಇಟ್ಕೊಂಡಿದ್ದೀನಿ, ಬ್ಲಾಕ್ ಪೆನ್. ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ಐಫೋನ್ ಸ್ಪೇರ್ಗೆ. ನಾನು ಆಕ್ಚುಲಿ ಇದನ್ನ ಯಾವಾಗ್ಲೂ ಯೂಸ್ ಮಾಡಲ್ಲ ಅಂದ್ರೆ ನನ್ನ ಮಗಳು ಹೊಡೆದಾಕ್ಬಿಡ್ತಾಳೆ. ಅದೊಂದೇ ಒಂದು ಕಾರಣಕ್ಕೆ ನಾನು OnePlus ಯೂಸ್ ಮಾಡೋದು. ಅಂಡ್ ಇದು ನನ್ನ ಸ್ಪೇರ್ ಫೋನ್. ಸೊ ಇದನ್ನ ಯಾವಾಗ್ಲೂ ಇಟ್ಕೊಂಡಿರ್ತೀನಿ. ಕೊರೋನಾ ಜಾಸ್ತಿ ಆಗ್ತಿದೆ ಅಂತ ಜನ ಹೇಳ್ತಾ ಇದಾರೆ, ಅದಕ್ಕೆ ಒಂದು ಸ್ಯಾನಿಟೈಸರ್ ಇಟ್ಕೊಂಡಿರ್ತೀನಿ, ಕ್ಯಾರಿ ಮಾಡ್ತೀನಿ. ಬಿಕಾಸ್ ನಾನು ಜಾಸ್ತಿ ಜನಗಳನ್ನ, ಸ್ಟೂಡೆಂಟ್ಸ್ಗಳನ್ನ ಮೀಟ್ ಮಾಡೋದ್ರಿಂದ ಆ ಇನ್ಫೆಕ್ಷನ್ ಮನೆಯವ್ರಿಗೂ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹೈಜೀನ್ ಮೇಂಟೈನ್ ಮಾಡಕ್ಕೆ ಇದೊಂದು ಇಟ್ಕೊಂಡಿರ್ತೀನಿ. ಚಾಕ್ ಪೀಸು, ಡಸ್ಟರು ಎಲ್ಲ ನನ್ನ ಲೈಫಲ್ಲಿ ತುಂಬಾ ಕಾಮನ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಸೊ ಡ್ರೈ ಆಗ್ತಿರುತ್ತೆ ಹ್ಯಾಂಡು. ಸೊ ಸ್ವಲ್ಪ ಮಾಯ್ಶ್ಚರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಒಂದು ಮಾಯ್ಶ್ಚರೈಸರ್ ಇಟ್ಕೊಂಡಿರ್ತೀನಿ. ಜಾಸ್ತಿ ಇದೆ, ಚಿಕ್ಕ ಪ್ರಪಂಚದಲ್ಲಿ ಜಾಸ್ತಿ ಇದೆ, ಬೇಜಾರೆಲ್ಲ ಮಾಡ್ಕೊಳ್ಳೇಬೇಡಿ. ಒಂದು ಕ್ಲಿಪ್ಪು, ಬೇಸಿಕ್ ಎಸೆನ್ಷಿಯಲ್ ಫಾರ್ ಲೇಡೀಸ್. ಲಿಪ್ಸ್ಟಿಕ್ ಬೇಕೇ ಬೇಕು. ಲಿಪ್ಸ್ಟಿಕ್ ಇಲ್ಲ ಅಂತಂದ್ರೆ ಯಾಕೆ ಡಲ್ ಆಗಿ ಹೋಗಿದ್ದೀರಾ, ಕೆಲಸ ಜಾಸ್ತಿನ ಅಂತ ಕೇಳೋ ಜನಗಳು ಜಾಸ್ತಿ, ಅದಕ್ಕೆ ಒಂದೇ ಒಂದು ಸ್ಪೇರ್ ಲಿಪ್ಸ್ಟಿಕ್. ಅಂಡ್ ಮೌತ್ ಫ್ರೆಶ್ನರ್. ಬೈ ಎನಿ ಚಾನ್ಸ್ ಬ್ಯಾಡ್ ಆರ್ಡರ್ ಬಂತು ಅಂತಂದ್ರೆ, ಬಿಕಾಸ್ ನಾನು ಜಾಸ್ತಿ ಸ್ಟೂಡೆಂಟ್ಸ್ ಇರೋದ್ರಿಂದ ಆಕ್ವರ್ಡ್ ಫೀಲ್ ಆಗ್ಬಾರ್ದು. ನಾನು ಸೋ ಕಾನ್ಶಿಯಸ್ ಕೆಲವೊಂದು ವಿಷಯದಲ್ಲಿ. ಸೊ ಅದಕ್ಕೋಸ್ಕರ ಐ ಕ್ಯಾರಿ ದಿಸ್.
ಅಂಡ್ ಮಾಸ್ಕ್. ಇಷ್ಟೆಲ್ಲ ಈ ಚಿಕ್ಕ ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತೀನಿ. ಸೊ ದೀಸ್ ಆರ್ ದ ಬೇಸಿಕ್ ಎಸೆನ್ಷಿಯಲ್ಸ್. ಸೊ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕಂದ್ರೂ ಕೂಡ ಇದ್ದೇ ಇರುತ್ತೆ, ಮ್ಯಾಂಡೇಟರಿ. ಸೊ ಇಷ್ಟೆಲ್ಲ ಇದ್ದೇ ಇರುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್. ಇದು ನನ್ನ ಇದು ಈ ಬ್ಯಾಗ್ ಅಲ್ಲಿ, ಪರ್ಸನಲ್ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡುವಂಥದ್ದು. ಇನ್ ಮೇಕಪ್ ಬ್ಯಾಗ್ ಅಲ್ಲಿ ಏನೇನೆಲ್ಲ ಇರುತ್ತೆ, ಎಷ್ಟು ಕಸ ತುಂಬಿಕೊಂಡಿದ್ದೀನಿ ತೋರಿಸ್ತೀನಿ. ಅಂಡ್ ಅದ್ರ ಜೊತೆಗೆ ಇನ್ನೊಂದು ರೀಡಿಂಗ್ ಗ್ಲಾಸಸ್ ಇದೆ ನನ್ನ ಹತ್ರ. ಸೊ ಅದನ್ನ ಪರ್ಸನಲ್ ಆಗಿ ಕ್ಯಾರಿ ಮಾಡ್ತೀನಿ. ಇದನ್ನ ನೆಕ್ಸ್ಟ್ ಬ್ಯಾಗ್ ಅಲ್ಲಿ ತೋರಿಸ್ತೀನಿ, ಯಾಕಂದ್ರೆ 2 ಗ್ಲಾಸ್ ಇದೆ. ಓಕೆ, ಸೊ ಇದರಲ್ಲಿ ಫಸ್ಟ್ ನಿಮಗೆ ಸಿಗೋದು ಈ ಒಂದು ಗ್ಲಾಸಸ್. ದೇವರಾಣೆಗೂ ಬೈಕೋಬೇಡಿ ಗಂಡ್ಮಕ್ಳು ವಿಡಿಯೋ ನೋಡೋರು. ಐ ಟೋಲ್ಡ್ ಟ್ರೂತ್. ಇದು ಸ್ವಲ್ಪ ವಯಸ್ಸಾಗಿದೆ ಈ ಐಲೈನರ್, ಇದು ಲೈನರ್ ಪೆನ್ಸಿಲ್ಗೆ. ಎಲ್ಲ ಹೋಗಿ ಕೂತ್ಕೊಂಡೇ ಬಿಟ್ರು. ಶ್ಯಾಡೋ ಬ್ರಷ್. ಸೊ ಅಷ್ಟೇನಪ್ಪ, ಅಂದ್ರೆ ಏನು ಇಲ್ಲ ಬ್ಯಾಗಲ್ಲಿ. ಇಷ್ಟು ನಾನು ಕ್ಯಾರಿ ಮಾಡಿರುವಂತ ಐಟಮ್ಗಳು. ನಾನು ಇಷ್ಟೊಂದೆಲ್ಲ ಆಕ್ಚುಲಿ ಕ್ಯಾರಿ ಮಾಡಲ್ಲ. ಇವ್ ಶೂಟಿಂಗ್ ಇರೋದಕ್ಕೆ ನಾನು ಈ ಬ್ಯಾಗ್ ಕ್ಯಾರಿ ಮಾಡಿರೋದು. ಸೊ ಇದು ಆಕ್ಚುಲಿ ನಾನು ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ನನ್ನ ಮಗಳಿಗೆ ಟಿಫಿನ್ ಬಾಕ್ಸ್ ತರೋಣ ಅಂತ ಹೋದೆ, ಬಟ್ ಇದು ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತು. ಅದೊಂದು ಕಾರಣಕ್ಕೆ ಈ ಬ್ಯಾಗ್ ತಗೊಂಡೆ. ಅಂಡ್ ಇದು ಬಂದು ಯಾವ್ದೋ ಶಾಪ್ ಅಲ್ಲಿ ತಗೊಂಡಿದ್ದು. ಇಟ್ಸ್ ಬೀನ್ ರಿಯಲಿ ಲಾಂಗ್, ಲೈಕ್ ಒಂದು 7-8 years ಆಗಿರ್ಬೇಕು ಈ ಬ್ಯಾಗ್ ವಯಸ್ಸು. ಸೊ ಅವಾಗ ಯೂಸ್ ಮಾಡಿರ್ಲಿಲ್ಲ, ಬಟ್ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಏನೋ ಒಂಥರ ಈಸಿ ಕ್ಯಾರಿ ಅಂಡ್ ಎಲ್ಲ ಐಟಮ್ಸ್ ಫಿಟ್ ಆಗುತ್ತೆ ಅನ್ಸುತ್ತೆ. ಸೊ ದಟ್ ಇಸ್ ದ ರೀಸನ್ ಐ ಕ್ಯಾರಿ ದಿಸ್. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಐ ಆಮ್ ನಾಟ್ ದ ಮೇಕಪ್ ಪರ್ಸನ್. ಅಂಡ್ ಅದಾದ್ಮೇಲೆ ನಾನು ಮ್ಯೂಸಿಕ್ ಕೇಳ್ತೀನಿ, ಬಟ್ ನಾಟ್ ಆಲ್ ದಿ ಟೈಮ್. ಸೊ ನನಗೆ ಜಾಸ್ತಿ ಬುಕ್ಸ್ಗಳು ಇಷ್ಟ. ಸೊ ಹೋಪ್ಫುಲಿ ನನ್ನ ಐಟಮ್ಗಳೆಲ್ಲ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ತರ ಆಗಿದ್ದೀನಿ ಅಂತ. ನನ್ನ ಮುಂಚೆ ವಿಡಿಯೋಸ್ ಅಲ್ಲಿ ಹೇಳಿದೆ, ನಾನು ಬ್ಲಾಕ್ ಅಂಡ್ ವೈಟ್ ಆಗಿದ್ದೀನಿ, ಕಲರ್ಫುಲ್ ಇಂದ ಬ್ಲಾಕ್ ಅಂಡ್ ವೈಟ್ ಆಗಿದ್ದೀನಿ ಅಂತ. ಸೊ ದಿಸ್ ಇಸ್ ಆಕ್ಚುಲಿ ಹೌ ಇಟ್ ಇಸ್. ಒಂದಷ್ಟು ಬುಕ್ಗಳಿದೆ ನನ್ನ ಹತ್ರ, ಒಂದು ಲೈಬ್ರರಿನೇ ಇದೆ. ಸೊ ನೋಡೋಣ ಇನ್ ಫ್ಯೂಚರ್ ಯಾವಾಗಾದ್ರೂ ಅಷ್ಟು ಬುಕ್ಗಳನ್ನು ಯಾವ್ಯಾವ್ದೆಲ್ಲ ಬುಕ್ ಇದೆ ಅದೆಲ್ಲ ತೋರಿಸ್ತೀನಿ. ಅಂಡ್ ಎಷ್ಟು ಓದಿದ್ದೀನಿ ಅಂತ ಕೂಡ ಹೇಳ್ತೀನಿ. ಮೆಜಾರಿಟಿ 80% ನಾನು ಓದ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನನ್ನ ಹತ್ರ ಒಂದು 300-400 ಬುಕ್ಸ್ ಇರಬೇಕು ಅನ್ಸುತ್ತೆ. 80% ಓದಿದ್ದೀನಿ. ಇನ್ನ ಒಂದಷ್ಟು 20% ಬುಕ್ ಪೆಂಡಿಂಗ್ ಇದೆ. ಅದರಲ್ಲಿ ಇದೊಂದು ಬುಕ್, ಇದೊಂಥರ ಇನ್ಸ್ಪಿರೇಷನಲ್ ಬುಕ್ ಅಂತ ಹೇಳಿದ್ರು. ಅಂಡ್ ಈಸಿ ಟು ಕ್ಯಾರಿ ಅಂತ ಅನ್ನೋ ಒಂದೊಂದು ಕಾರಣಕ್ಕೆ ನನ್ನ ಬ್ಯಾಗಿಗೆ ಫಿಟ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಬುಕ್ ಪಿಕ್ ಮಾಡ್ಕೊಂಡೆ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವ ಬುಕ್ ತರ್ತೀನಿ ಅದ್ರ ಫೋಟೋನ ತೆಗೆದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ತೀನಿ. ನೀವೇನಾದ್ರೂ ಬುಕ್ ಓದ್ತೀನಿ ಅಂತಂದ್ರೆ ಯಾವ ಬುಕ್ ಓದ್ತಾ ಇದ್ದೀರಾ, ಯಾವ ತರ ಬುಕ್ ಓದ್ತಾ ಇದ್ದೀರಾ, ನಿಮ್ಗೆ ಯಾವ ತರ ಬುಕ್ ಇಷ್ಟ ಆಗುತ್ತೆ ಅದನ್ನ ದಯವಿಟ್ಟು ಕಮೆಂಟ್ಸ್ ಹಾಕಿ. ನೀವೇನಾದ್ರೂ ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಹಾಕಿದ್ರೆ ಆ ಕಮೆಂಟ್ಸ್ ಮೇಲೆ ಒಂದು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ನನ್ನ ಒಂದು ಡೆಡಿಕೇಶನ್ ನಿಮ್ಗೆ ಅಂತಾನೆ ಅನ್ಕೊಳ್ಳಿ. ಸೊ 1 person is also a person where I count. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಅಂಡ್ ಸೇಫ್ಟಿ ಇಸ್ ಫಸ್ಟ್ ಪ್ರಿಯಾರಿಟಿ. ಸೊ ಆದಷ್ಟು ಸೇಫ್ ಆಗಿರಿ ಅಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಹೆಲ್ದಿ ಆಗಿರಿ. ಹೋಗಿ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನ ನೀವು ನೋಡ್ಬೇಕು ಅಂತಂದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇಷ್ಟೆಲ್ಲ ಅಂಗಡಿ ಇಟ್ಟಿರೋ ತಪ್ಪಗೆ ನಾನೆಲ್ಲ ಮತ್ತೆ ಬ್ಯಾಗಿಗೆ ಹಾಕೊಂಡು ಮನೆಗೆ ಹೋಗ್ತೀನಿ. ಸೊ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರೋಣ. ಅಂಟಿಲ್ ದೆನ್